ಅಡಿಕೆ ವ್ಯಾಪಾರಿಯ 1 ಕೋಟಿ ಕಳ್ಳತನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ದೂರು ನೀಡಿದ್ದ ವ್ಯಾಪಾರಿ ವಿರುದ್ಧವೇ ಈಗ ಕೇಸ್ ದಾಖಲಾಗಿದೆ. ಇಡಿಗೆ ಅಡಿಕೆ ಉದ್ಯಮಿ ಉಮೇಶ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹವಾಲಾ ದಂಧೆ ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ ಅಂತ. ಪ್ರಕರಣದಲ್ಲಿ A2 ಅನುಪಮಾರಿಂದ ಇಡಿಗೆ ದೂರು ಸಲ್ಲಿಕೆ ಆಗಿರೋದು. GM ಗ್ರೂಪ್ ವಿರುದ್ಧವೂ ಕೂಡ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅನ್ನೋರು GM ಸಿದ್ದೇಶ್ ಗ್ರೂಪಲ್ಲಿರೋ ಒಬ್ಬ ಪಾರ್ಟ್ನರು. ಅವ್ರು ಏನು ಹೇಳಿದ್ದಾರೆ, 1 ಕೋಟಿ ನಮ್ಮದು ಕಳ್ತನ ಆಗಿದೆ ಅಂತ ಹೇಳಿದ್ದಾರೆ. ಸರ್, ಅಲ್ಲಿ ಗಾಡೀಲಿ ಇದ್ದಿದ್ದು 1 ಕೋಟಿ ಅಲ್ವೇ ಅಲ್ಲ, 2 ಕೋಟಿ. ಆದ್ರೂ ಆ ಕೇಸ್ಗೂ ನನಗೂ ಸಂಬಂಧ ಇಲ್ಲದೆ ಇದ್ರೂ ಪೊಲೀಸ್ನವರು ನನ್ನನ್ನು ಅದರಲ್ಲಿ ಸಿಕ್ಕಿಸಿದ್ದಾರೆ. ಯಾಕೆ ಅಂದರೆ, ಅವರು ಸ್ವಾಮಿ ಅನ್ನೋನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಾಮಿ ಅನ್ನೋನು ನಾನು ತುಂಬ ಒಳ್ಳೆ ಫ್ರೆಂಡ್ಸು, ಅದಕ್ಕೋಸ್ಕರ ನನ್ನನ್ನು ಅದರಲ್ಲಿ ಸಿಕ್ಕಿಸಿದ್ದಾರೆ ಸರ್. ಅದಕ್ಕೂ ನನಗೂ ಯಾವ ರೀತಿ ಸಂಬಂಧ ಇಲ್ಲ. ಆಮೇಲೆ ಪೊಲೀಸ್ನವರೇ ಆಗಲಿ, ಆ ಅಮೌಂಟ್ ಅವ್ರ ಹತ್ರ ಎಲ್ಲಿಂದ ಬಂತು ಏನು ಅಂತ ಅವ್ರನ್ನ ಯಾವುದೇ ರೀತಿ ಎನ್ಕ್ವೈರಿ ಮಾಡಿಲ್ಲ. ನಮ್ಮನ್ನು ಏಕಾಏಕಿ ನಾವು ನಮ್ಮ ಅಂಗಡಿಲಿ ಹಬ್ಬ ಇದೆ ಅಂತೇಳಿ ನಾವು ಏನೋ ಕೆಲಸ ಮಾಡ್ಕೊತಾ ಇದ್ದರೆ ಏಕ್ದಮ್ ಬಂದು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಯಾವುದೇ ರೀತಿ ನಮ್ಮ ಫ್ಯಾಮಿಲಿಗಾಗಲಿ ಅವ್ರು ಇನ್ಫಾರ್ಮ್ ಮಾಡಿಲ್ಲ. ನಾನು ಅರೆಸ್ಟ್ ವಾರೆಂಟ್ ಕೇಳಿದ್ದೀನಿ, ವಾರೆಂಟ್ ಇಶ್ಯೂ ಮಾಡಿಲ್ಲ ನನಗೆ. ಒಬ್ಳು ಲೇಡಿ ಅನ್ನೋದು ಇಲ್ದಲೆ ತುಂಬ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಆಮೇಲೆ ನನ್ನ ಮೇಲೆ ಹೊಡೆದಿದ್ದಾರೆ. ಅದು ಜೆಂಟ್ಸೇ, ಸಬ್ ಇನ್ಸ್ಪೆಕ್ಟ್ರುಗಳು. ನಾನು ಪ್ರತಿಯೊಂದು ಕಡೆನೂ ಕಂಪ್ಲೇಂಟ್ ಮಾಡಿದ್ದೀನಿ. ಹ್ಯೂಮನ್ ರೈಟ್ಸಲ್ಲಿ ಮಾಡಿದ್ದೀನಿ, ಮಹಿಳಾ ಆಯೋಗದಲ್ಲಿ ಮಾಡಿದ್ದೀನಿ, ಪ್ರತಿಯೊಂದರಲ್ಲೂ ಮಾಡಿದ್ದೀನಿ. ಬಟ್ ಇಲ್ಲಿ ಮಾಡ್ತಾ ಇರೋದು ಉಮೇಶ್ ಅವರು, GM ಸಿದ್ದೇಶ್ ಗ್ರೂಪ್ ಅವರು, ಮಲ್ಲಿಕಾರ್ಜುನ್ ಅವರು, ಇವರೆಲ್ಲ ಮಾಡ್ತಾ ಇರೋದು ಹವಾಲಾ ಅಮೌಂಟು. ಇವ್ರಿಗೆ ಹವಾಲಾ ಅಮೌಂಟಿನ ಬಗ್ಗೆ ಯಾವ ಇದು ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಅವ್ರು ಮಾಡೇ ಇಲ್ಲ. 1 ಕೋಟಿ ಮೇಲೆ ಇದ್ಮೇಲೆ ಇಡಿಗೆ ಕೊಡ್ದಲೆ ಇವ್ರು ಯಾಕೆ ಸರ್ ಹ್ಯಾಂಡ್ಲ್ ಮಾಡಿದ್ರು? ಫಸ್ಟ್ ಆಫ್ ಆಲ್ ಕಳ್ತನ ನಡೆದಿರೋ ರತ್ನಮ್ಮ ಹೋಟ್ಲ್ ಹತ್ರ. ರತ್ನಮ್ಮ ಹೋಟ್ಲು ಇವ್ರ ಲಿಮಿಟ್ಸಲ್ಲೇ ಬರಲ್ಲ, ತುಮಕೂರು ಬರುತ್ತೆ ಸರ್. ಇವರು ಕಂಪ್ಲೇಂಟ್ ಇಲ್ಲಿ ಯಾಕೆ ಮಾಡ್ಕೊಂಡ್ರು? ಇವ್ರಿಗೆ ಉದ್ದೇಶ ಏನಾಗಿತ್ತು? ನಮ್ಮನ್ನು ಸಿಗಿಸ್ಬೇಕಿತ್ತು. ಇಲ್ಲಿ ಏನಾಗಿತ್ತು ಅಂದರೆ, ಭೀಮ್ ಸಮುದ್ರದ ಒಬ್ಬರು ಉಮೇಶ್ ಅನ್ನೋರು ಕೋಟ್ಯಾಂತರ ರೂಪಾಯಿಗಳನ್ನು ಕಾರ್ನಲ್ಲಿ ಡಿಕ್ಕಿಯಲ್ಲಿ ಇಟ್ಟುಕೊಂಡು ಓಡಾಡ್ತಾಯಿದ್ರು. ಅದನ್ನು ಅವರು ದುರ್ಗದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದುರ್ಗೆ ಕೋಟ್ಯಾಂತರ ರೂಪಾಯಿಗಳನ್ನ ಡಿಕ್ಕಿಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋದೇ ಸಂಶಯಾತ್ಮಕ. ಇದೆಲ್ಲದು ನಮಗೇನಂತಾರೆ ಬ್ಲ್ಯಾಕ್ ಮನಿ ಅಂತ ನಮ್ಗೆ ಅನ್ನಿಸ್ತದೆ. ಹವಾಲಾ ಹಣನೂ ಇರ್ಬೋದು. ಇವರೆಲ್ಲರೂ ರಾಜಕೀಯ ಹಿನ್ನೆಲೆ ಉದ್ದೇಶ. ಯಾವುದೋ ಒಂದು ದಿವಸ 7/10/2023 ಹೈವೇಲಿ ರತ್ನಮ್ ಹೋಟೆಲ್ ಹತ್ರ ಡಿಕ್ಕಿಯಲ್ಲಿದ್ದ 1 ಕೋಟಿ ರೂಪಾಯಿ ಹಣ ಕಳವಾಯಿತು ಅಂತ ಹೇಳ್ತಾರೆ. ಹೈವೇಯಲ್ಲಿ ರತ್ನಮ್ ಹೋಟೆಲ್ ಇರೋದು ಡಾಬಾಸ್ಪೇಟೆ ಹತ್ರ. ಆತ ಇಲ್ಲಿ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ. ಜ್ಯೂರಿಡಿಕ್ಷನ್ ಇಲ್ಲ. 7/10/2023 ಕಳ್ಳತನ ಆಗಿದ್ದನ್ನು 21/10/2023 ಕಂಪ್ಲೇಂಟ್ ಕೊಡ್ತಾರೆ. ಸುಮಾರು 10-12 ದಿವಸಗಳ ನಂತರ ಕಂಪ್ಲೇಂಟ್ ಕೊಡ್ತಾರೆ. ಅದು ಜ್ಯೂರಿಡಿಕ್ಷನ್ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.